ಹಾಯ್ ಗಾಯ್ಸ್, ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಏನಪ್ಪ ಪ್ಲೇಸ್ ಅರುಣಾಚಲಂ ಹೋಗ್ತಾ ಇದ್ದೀವಿ. ನೋಡೋಣ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಬ್ರೋ ಹಾಯ್ ಅಂತ ಹೇಳಿ ಬ್ರೋ. ಇಲ್ಲಿ ಬ್ರೋ ಜೊತೆ ಬಿಸಿಯಾಗಿ ಫೈನಲಿ ರೀಚ್ ತಿರುವಣ್ಣಾಮಲೈ ಬರ್ತಾ ಇದೆ. ಹೆಂಗ ಅನಿಸ್ತಾ ಇದೆ? ದೇವರು ಒಂದು ವರ್ಷ ಆದ್ಮೇಲೆ ಕರ್ತೀವಣ್ಣ ಅಂತ ಅನಿಸ್ತು. ತುಂಬಾ ಡಿಲೇ ಆಗಿ ಹಂಗನ ಒಳ್ಳೇದಾಗಿ. ಓಕೆ, ನಿನ್ಗೆ ಹೆಂಗ ಅನಿಸ್ತಾ ಇದೆಯಪ್ಪ? ಫಸ್ಟ್ ಟೈಮಾ? ಬಟ್ ಬೇರೆ ನೋಡಕ್ ಹೋಗ್ಬೇಡ, ದೇವ್ರ ಮಾತ್ರ ನೋಡಿದ್ವಿ. ಟೆನ್ನಿಸ್ ಕ್ರಿಕೆಟ್ ಸ್ಟೇಡಿಯಂ. ಏನೋ ನಗ್ಗೆ ಸ್ವಲ್ಪ ಚೆನ್ನಾಗೈತೆ. ಫೈನಲಿ ಆಗ್ಬಿಡ್ತಾನೆ. ಇಲ್ಲಿ ತಗ ಚೈನ್ ಕೊಡು. ಬ್ರೋ ಈ ಕಡೆ ಬನ್ನಿ. ಎಲ್ಲರೂ ಇದ್ದೀರಾ? 14 ಕಿಲೋಮೀಟರ್ ಸ್ಟಾರ್ಟ್ ಮಾಡಕ್ ಹೋಗ್ತಾ ಇದೀವಿ. ಏನೇನು ದರ್ಶನ ಇದ್ರೆ ಗಿರಿ ಪ್ರದರ್ಶನ, ಗಿರಿವಲಂ. ಓಕೆ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸ್ಟಾರ್ಟೆಡ್ 14 ಕಿಲೋಮೀಟರ್ಸ್ ವಾಕಿಂಗ್. ಚೆನ್ನಾಗಿ ಅನಿಸ್ತಾ ಇದೆ. ಇದು 2ನೇ ಸಲ ವಾಕ್ ಮಾಡ್ತಾ ಇದ್ದೀನಿ. ನಿಂದು 2ನೇ ಸಲ? ನಂದೇ 2ನೇ. ಅಭಿ ನಿಂದು ಎಷ್ಟನೇ ಸಲ? ನಂದು 2ನೇ ಸಲ. ಬೇರೆ ಜೊತೆ ಎಲ್ಲ ಬಂದಿದ್ದೆ ಅಂತ. ಬ್ರೋ ನಿಮ್ದು ಎಷ್ಟನೇ ಸಲ ಬ್ರೋ? ಇದು ಫಸ್ಟ್ ಟೈಮ್ ಬರ್ತಾರೆ. ಫಸ್ಟ್ ಟೈಮ್. ನಿಂದಪ್ಪ? ಫಸ್ಟ್ ಟೈಮ್. ಸ್ಟಾರ್ಟ್ ಮಾಡಿದೆ. ಗುಡ್ ಮಾರ್ನಿಂಗ್. ಫುಡ್ ವಾಟ್ ಯಾಡ್? ಏನಿಲ್ಲ, 14 ಕಿಲೋಮೀಟರ್ ವಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ಅಭಿಗೆ ಸುಸ್ತಾಗ್ತಿದೆನಾ? ಇನ್ನೂ ಎನರ್ಜೆಟಿಕ್ ಡ್ರಿಂಕ್ ಏನು ಹೊರಗಡೆ ಹೋಗಿಲ್ಲ. ಓಕೆ, ಅದರಿಂದ ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ ಸುಮ್ಮನೆ ಅಬ್ಬಾ ಅಂತ ಇದೀವಿ. ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಉಚಿತನ. ಫೇಮಸ್ ಆಗಬೇಕು, ನಾನು ಆಡಿ ಕಾರ್ ತೆಗಿಬೇಕು ಅಂತ, ಇನ್ನೇನಿಲ್ಲ. ಮುಂದಿನ ವಿಡಿಯೋದಲ್ಲಿ ರಾಯಗೊಂಡಪ್ಪನ ವಿಡಿಯೋ ಮಾಡಿಸ್ಬೇಕು. ವಿನಾಯಕ ಹತ್ರದಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸರಿ, ಹಾಗಾಗಿ ನಮ್ಮ RP ಯೂಟ್ಯೂಬ್ ಚಾನಲ್ ಸಹ ಇಲ್ಲಿಂದನೇ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ನಲ್ಲಿ ಹಿಂಗೆ ಆಯಿತು, ಈಗ ಹೋಗ್ತಾ ಇದ್ದೀವಿ. ಬಟ್ ಆಲ್ರೆಡಿ ಯಾಕೋ ಸ್ವಲ್ಪ ಕಾಲು ನೋಯ್ತಾ ಇದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಇನ್ನು 14 ಕಿಲೋಮೀಟರ್ಸ್ ಇದೆ. ಇವ್ರು ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಫಾಸ್ಟ್ ಕೊಡಬೇಕು. ಆ್ಯಕ್ಚುಲಿ ನಾವು ಆಲ್ರೆಡಿ ಒಂದ್ಸಲಿ ವಾಕ್ ಮಾಡಿದ್ದೀವಲ್ಲ ಫಸ್ಟ್ ಟೈಮು. ಇದು 2ನೇ ಸಲ ವಾಕ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸೊ ಮಾರುತಿ ಒಂದು ಫಸ್ಟ್ ಟೈಮು ಅವ್ರ ಹುಡುಗಿ ಜೊತೆ ಬಂದಿದ್ದಾನೆ. ಸೊ ಈಗ ನಮ್ಮ ಜೊತೆ ಬರೋಷ್ಟು ಬೋರ್ ಆಗಿಬಿಟ್ಟಿದೆ. ಅಭಿನೂ ಅಷ್ಟೇ, ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ಬಂದಿದ್ದೆ, ಸೆಕೆಂಡ್ ಟೈಮ್ ಒಂದು ಆಂಟಿ ಜೊತೆ ಬಂದಿದ್ದೆ, ಇವಾಗ ನಮ್ಮ ಜೊತೆ. ನಾನು ಬಂದಿದ್ದೆ ಫಸ್ಟ್ ಟೈಮ್. ಹುಡುಗಿನ ನಿಮ್ಗೆಲ್ರಿಗೂ ಈಗ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಎಷ್ಟು ಸಾಕಾದಾಗ ಹ್ಯಾಂಡ್ಸಮ್ ಆಗಿ, ಎಷ್ಟು ಚೆನ್ನಾಗಿದೆ. ಹುಡುಗಿರಿಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಇವರೆಲ್ಲ ಲಾಗ್ ಮಾಡ್ತಾರೆ, ಮತ್ತೆ ಏನೇನೋ ಮಾಡ್ತಾರೆ. ಫೈನಲಿ 3ನೇ ಲಿಂಗಕ್ಕೆ ಬಂದ್ವಿ. ಯಾವ್ದು ಲಿಂಗ ಹೆಸರು ಅಷ್ಟೇ? ಯಮಲಿಂಗ. ಗಿರಿ ಪ್ರದರ್ಶನ ಏನಕ್ಕೆ ಮಾಡೋದು ಅಂತ ಕೇಳಲ್ಲ. ಗಿರಿ ಪ್ರದರ್ಶನ ಏನಕ್ಕೆ ಮಾಡೋದಷ್ಟೇ ಕೇಳು. ನಾಳೆ ಆಗ್ತದ ಸ್ಟೋರೇಜ್ ಮುಗ್ದಾಗ್ತದೆ. ಮಂಜು ಬ್ರೋ ನಾನು ದೇವ್ರಿಗೋಸ್ಕರ ಮಾಡ್ತಾ ಇದ್ದೀನಿ, ನಂಗೋಸ್ಕರ ಮಾಡ್ತಾ ಇದ್ದೀನಿ. ಅಭಿ ನೀನು ನಮ್ಮ ಅಭಿ ಹೇಳ್ತಾನೆ ನೋಡಿ, ಒಂಥರ ಪಂಡಿತ್ ಇದ್ದಂಗೆ ಇದ್ರಲ್ಲೆಲ್ಲ. ಗಿರಿ ಪ್ರದಕ್ಷಿಣ ಅನ್ನೋದು ಏನಕ್ಕೆ ಮಾಡೋದಂದ್ರೆ, ಇಲ್ಲಿ ಈ ಬೆಟ್ಟನ ಶಿವಂತರ ಆರಾಧಿಸ್ತಾರೆ. ಸೊ ಅದರಿಂದ ಶಿವನ ಸುತ್ತು ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ಭಾವಿಸ್ತಾರೆ. ಅದರಿಂದ ಗಿರಿ ಪ್ರದಕ್ಷಿಣವನ್ನು
ಮಾಡ್ತಾರೆ ಅಲ್ಲಿ ಜನರು. ಎಷ್ಟು ಕಿಲೋಮೀಟರ್ ಐತೆ ಬ್ರೋ ಇಲ್ಲಿಂದ? ಇದು ಒಂದು 14 ಕಿಲೋಮೀಟರ್ ಇದೆ. ಎಷ್ಟು ಕಿಲೋಮೀಟರ್ 15 ಆಯ್ತು. ಹಾಂ 15 ಆಯ್ತು. ಇನ್ನು ಹೇಳಿದ್ದು 14 ಇದೆ. ಸೊ 141 ಕಿಲೋಮೀಟರ್. ಅದು ಏನ್ ಮಾಡಕ್ಕಾಗಲ್ಲ. ಮತ್ತೆ ನಾವು ಗಣಿತದಲ್ಲಿ ಸ್ವಲ್ಪ ಹಿಂದೆ ಮೆಡಿಕಲ್ ಮಾಡ್ಬಿಟ್ಟಾ, ಅದರಿಂದನೇ ಬಸ್ ತಗೊಂಡಿದ್ದು. ಸರಿ ಆಯ್ತು. ಅದಕ್ಕೆ ಮತ್ತೆ ಅಡ್ಮಿನ್ ಆಗೋನೆ. ಅಡ್ಮಿನ್ ಅಲ್ಲಿ ಕೂಡ ಮತ್ತೆ ಸರಿ ಇವಾಗ ಹೋಗ್ಲಿ, ಏನ್ ಕೋರ್ಕೊಂಡಿದ್ಯಾ? ಅದನ್ನ ಎಲ್ಲರೂ ಹೇಳಿದ್ರೆ ಇನ್ನು ಗಿರಿ ಪ್ರದಕ್ಷಿಣಕ್ಕೆ ಏನು ಬರೋದು. ಮದುವೆ ಆಗ್ಬೇಕು ಬೇಗ ಅನ್ಕೊಂಡಿದ್ಯಾ ಏನಾದ್ರು? ಮಾರುತಿ ಮದುವೆ ಬೇಗ ಆಗ್ಬೇಕಂತ, ಎಸ್ಪೆಷಲಿ ಮತ್ತೆ ಹರ್ಷಿತ್ ಮದುವೆ ಬೇಗ ಆಗ್ಬೇಕಂತ. ಏಯ್ ನಿಂದು ನೀನ್ ನೋಡ್ಕಲ್ಲ. ನಾನ್ ನೆಮ್ಮದಿಗಿರೋದು ಇಷ್ಟ ಇಲ್ಲ. ನಾನು ಬಂದಿರೋದೇ ನೆಮ್ಮದಿಗೆ ಬಂದಿರೋದು. ಹೇಳುತ್ತೆ ಇಲ್ಲ, ವೆರಿ ಸಿಂಪಲ್ ಆಗಿ. ಏನಕ್ಕಂದ್ರೆ ಜೀವನದಲ್ಲಿ ನೆಮ್ಮದಿ ಅನ್ನೋದಿಲ್ಲ. ಇರೋ ಯಾರನ್ನ ಸಕ್ಸಸ್ ಆಗ್ಬೋದು. ಸಕ್ಸಸ್ ಆಗ್ಬೇಕಂದ್ರೆ ಫಸ್ಟ್ ನೆಮ್ಮದಿ ಇರ್ಬೇಕು. ಆ ನೆಮ್ಮದಿ ಯಾವಾಗ ಬರುತ್ತಂದ್ರೆ ಈ ತರ ಗಿರಿ ಪ್ರದಕ್ಷಿಣ, ಏನಂತಾರ ಗಿರಿ ಪ್ರದಕ್ಷಿಣ ಮಾಡಿದಾಗ ಗಿರಿವಲಂ. ಹಾ, ನೆಮ್ಮದಿ ಅನ್ನೋದು ಬಂದ್ರೆ ಸಾಕು, ಏನನ್ನ ಸಕ್ಸಸ್ ಮಾಡ್ಬೋದು. ಏನಣ್ಣ ಮಂಜಣ್ಣ? ಎಷ್ಟೇ ಸಕ್ಸಸ್ ಮಾಡಿದ್ರು ಏನ ಗಿರಿ ಪ್ರದಕ್ಷಿಣ ಮಾಡಕ್ ಮುಂಚೆನೆ ಸಕ್ಸಸ್ ಆಗೋರೆ. ಇನ್ನೊಂದ್ಸಲ ಮಾಡ್ತಾರೆ, ಒಂದೇ ಸಲ ಟಾಪ್ ಲೆವೆಲ್ಗೆ ಹೋಗಿ. ಇದ್ರಲ್ಲಿ ಐತೆ ನಮ್ ಪುಷ್ಪ ಅಲ್ಲಿ ಎಂಕನ ಸ್ವಾಮಿ ಕೀತ ಮಾತ್ರ ನನ್ ಬದುಕಿಸ್ತೆ ಪೈನ್ಗೆ ಇಲ್ಲ. ಲಂಗ್ ಫಂಕ್ಷನ್ ಜಾಸ್ತಿ ಇದೆ. ಸಾವಗಡ್ ಅದು ಲಂಗ್ ಫಂಕ್ಷನ್ ಇಲ್ಲ, ಕೆಪಾಸಿಟಿ ಜಾಸ್ತಿ ಇದೆ. ಲಂಗ್ ಫಂಕ್ಷನ್ ಹೊಡೆದೋಗಿರೋದೇ ಕಾರಣ. ಯಾಕೆ ಹೇಳಿ? ನಮ್ ಶಿವ ಹೇಳ್ಕೊಟ್ಟಿದ್ದಾನಲ್ಲ. ನೋಡಿ ಒಳ್ಳೆ ಪವಿತ್ರ ಬರ್ತಿಲ್ಲ ಪ್ಲೇಸಿಗೆ ಬಂದು ಎಣ್ಣೆ ಕುಡಿದ್ರಂಗೆ ನಾವು ಮೇ ಬಿ 90 ಹಾಕಿದ್ದಂಗೆ ನಾನು ಸ್ವಲ್ಪ ಇದೆ. ಇಲ್ಲಿ ನಾವು ಎಕ್ಸಾಕ್ಟ್ ಯಾವ ಲೊಕೇಶನಲ್ಲಿ ಇದೀವಿ ಅಂದರೆ ಇಲ್ಲಿದ್ದೀವಿ. 6 ಕಿಲೋಮೀಟ್ರ್ ವಾಕ್ ಮಾಡಿದ್ದೀವಿ. ಇನ್ನು 14 - 6 ಅಂತ ಅಂದರೆ ಇನ್ನು 8 ಕಿಲೋಮೀಟರ್ಸ್ ಇದೆ. ಓ 4 ಕಿಲೋಮೀಟರ್ ಬಾಗ್ಬೋದು. ಟೋಟಲ್ ಇಂಕ 8 ಕಿಲೋಮೀಟರ್ಸ್ ఉంది. ಸೂರ್ಯಲಿಂಗಂ ಮಹಾದೇವ್. ಇವತ್ತು ನಾನು ಇರಬೇಕು, ಇಲ್ಲ ನನ್ನ ಕಾಲು ಇರಬೇಕು. ಏನಂತ ಅಭಿ? ಮಲ್ಲಿ ಪುಡ್ತಾಮ ఏంటి? ಮಳ್ಳಿ ಬಿಡ್ತಾಮ ఏంటి? ಉತ್ಸವನೇ ಶಿವ. ಯಾ ಅಲ್ಲ, ಉತ್ಸವನೇ ಶಿವ. ಮಲ್ಲಿ ಪುಡ್ತಾಮ ఏంటి? ಶಿವ ಶಿವ, ಎಲ್ಲ ಕಡೆ ಶಿವ ಶಿವ ಆಗ್ತಾ ಇದೆ ಅಲ್ವಾ ಅಷ್ಟೇ. ಅದಂತೂ ಮಸ್ತ್ ಮಜಾ ಬರ್ತಿದೆ. ಇವತ್ತೆಷ್ಟು ಬಾಡಿ ಸ್ಟ್ರೆಂತ್ ಇದೆ. ಹಾ, ಉತ್ಸವ ಶಿವ. ಅಮ್ಮಮ್ಮದ ಏನ್ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇಲ್ಲ, ಟೆಂಪಲ್ ರನ್ ಮಾಡ್ತಾ ಇದ್ದೀವಿ. ಹಂಗೆ ಕಾಯಿನ್ಸ್ ಕನೆಕ್ಟ್ ಮಾಡ್ಕೊಂತ ಇದೀವಿ. ಎಲ್ಲಿ ಹೇಳಕ್ಕೆ ನೀನೇ ಹೇಳ್ಬಿಡು. ಎಲ್ಲ ಕಡೆ ಲಿಂಗಂ ಬರ್ತಿದೆ, ಸೂರ್ಯಲಿಂಗಂ ಹೆಮಲಿಂಗಂ ಅಂತ. ಅಲ್ಲಲ್ಲ ಒಂದೊಂದು ಕಾಯಿಲ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. 14 ಲಕ್ಷ ಕಾಯಿಲ್. 14 ಲಕ್ಷ ನಿಮ್ಗೂ ಬೇಕು ಅಂದ್ರೆ ಬರ್ರಿ. 9 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀವಿ. ಇನ್ನು ರಿಮೈನಿಂಗ್ 5 ಕಿಲೋಮೀಟರ್ಸ್ ಇದೆ. ಮಾಡ್ತಾ ಇದ್ದೀವಿ. ಕಾಲುಗಳೆಲ್ಲ ಸಿಕ್ಕಾಪಟ್ಟೆ ನೈತಾ ಇದೆ. ಹೆಂಗೆ ಅನಿಸ್ತದೆ? ಇದು ನನಗೆ ಸದ್ಯಕ್ಕಂತೂ ಏನು ಅನ್ನಿಸ್ತಿಲ್ಲ. ಶಿವ ಕಾಣಿಸ್ತಾನೆ. ಅದ್ರಿಗೆ 14 ಕಿಲೋಮೀಟರ್ ನಡೀರೋ ನನ್ನ ಮಕ್ಕಳ. ಶಿವ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಶಿವ 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 ಅಂತೈತೆ ಕಾಲು. ಬಟ್ ನನಗೂ ಸೇಮ್ ಸಿಕ್ಕಾಪಟ್ಟೆ ನೈತಾ ಇದೆ ಕಾಲು. ನೋಡೋಣ. ಕಾಲು ನೋವ್ತಿಲ್ಲ. ಟಾರ್ ನಡೆದಿ ಅದು ಫುಲ್ ಹಾರ್ಡ್ ಇದೆ ಟಾರ್. ವೈಟ್ ಪಟ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಮಸ್ತ್ ಎಕ್ಸ್ಪೀರಿಯನ್ಸ್. ಟು ಬಿ ಫ್ರ್ಯಾಂಕ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಮಜಾ ಬರುತ್ತೆ. ಇನ್ನ ದರ್ಶನ ಇದೆ. ಇನ್ನ ದರ್ಶನ 6 ಅವರ್ ವೇಟ್ ಮಾಡ್ಬೇಕು. ಏನ್ ಮಾಡ್ಬೇಕು ಅಂತ ಇಲ್ಲಿ ನೋಡಿ. ಮಧ್ಯೆ ವಾಕ್ ಮಾಡಕ್ ಆಗ್ತಿದ್ದವರೆಲ್ಲ ಆಟೋದಲ್ಲಿ ಹೋಗ್ತಾ ಇದಾರೆ. ನಾನು ಹಿಂದ್ಗಡೆ ಎಷ್ಟು ಖುಷಿ ಆಗುತ್ತಂದ್ರೆ ಮತ್ತೆ 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 ಬರ್ಬೇಕು ನಿಜ. ನಗಿಬೇಡ ಕಣ, ತಪ್ಪ ಸುಳ್ಳು ಅಂತಾರೆ. ಇಲ್ಲ ಕರೆಕ್ಟ್. ಎಕ್ಸ್ಪೀರಿಯನ್ಸ್ ಎಲ್ಲಿ ಚೆನ್ನಾಗಿದೆ. ಈಗ ಈ ತರ ಎಲ್ಲ ಮಂಜಣ್ಣ ಹತ್ರ ಕೇಳ್ಬೇಕು. ನೋಡು, ನಮ್ಮ ಸೀನಿಯರು ಅವ್ರು ನಮ್ಗಿಂತ ಎಕ್ಸ್ಪೀರಿಯನ್ಸ್ ಜಾಸ್ತಿ. ಅವ್ರಿಗೆ ಏನೋ ವಾಕ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಲಾಸ್ಟಲ್ಲಿ ಹೇಳ್ತೀನಿ, ಮುಗಿದಾದ್ಮೇಲೆ ಹೇಳ್ತೀನಿ. ಸೂರ್ಯಲಿಂಗಂ ಆಯಿತು. ಈಗ ಚಂದ್ರಲಿಂಗಂ ನೋಡೋಕೆ ಬರ್ತಾ ಇದ್ವಿ. ಕುಬೇರಲಿಂಗಂ ಬಂದಿದ್ದೀವಿ. ನಮ್ಮ ಹತ್ರ ಏನಿಲ್ವೋ ಅದಕ್ಕೆ ಬಂದಿದ್ದೀವಿ.
ದೇವ್ರು ನಮ್ಗೆ ಅದನ್ನ ಕೊಟ್ರೆ ಸಾಕು ತಗೊಂಡೋಗೋಣ ಅಂತ ಬಂದಿದ್ದೀವಿ. ಕುಬೇರನಾಗಬೇಕು ಅಂತ ಆಸೆ ಪಟ್ಟಿದ್ದೇವೆ, ನೋಡೋಣ ಏನಂತ. ಇದು ಆ್ಯಕ್ಚುಲಿ ಚೆನ್ನಾಗಿತ್ತು. ಕುಬೇರ ಇಲ್ಲ, ಕುಬೇರ ಹತ್ರ ಬಂದಿದ್ದೀವಿ ಕರೆಕ್ಟ್. ಇರೋದ್ರಲ್ಲಿ ಒಂದು 0.5% ಕೊಡಲಿ ಸಾಕು. ಅವನ ಹತ್ರ ಇದೆ, ತುಂಬ ಇದೆ. ಅವನೇ ಕುಬೇರ. ಸ್ವಾಮಿ ಸಾಲ ಕೊಟ್ಟವ್ರೆ. ಫೈನಲಿ ಕಂಪ್ಲೀಟ್ ಮಾಡೋದು ಗಿರಿ ಪ್ರದರ್ಶನ. ಒಂದೊಂದು ನಾವು ಮಾಡಿರೋ ಪಾಪಗಳೆಲ್ಲ ನಾವು ನೋವಿಂದನೇ ಕಳ್ಬಿಟ್ಟಿದ್ದೇವೆ. ಸರಿ ಪಾಪ ಮಾಡಬಾರ್ದು ಅನ್ಕೋಬೇಕು. ನೀನ್ ಮಾಡಿದ್ದೆ ಬಿಡು ಪಾಪ, ನಾವು ಮಾಡಿಲ್ಲ ಅಷ್ಟೊಂದು. ಹೆಂಗನ್ನಿಸ್ತು ದರ್ಶಿ? ಸದ್ಯಕ್ಕಿನ್ನ ದರ್ಶನ ಐತೆ. ಏನೇ ಕ್ಯೂ ನೋಡಿದ್ರಲ್ಲ, ಗಿರಿ ದರ್ಶನ ಕಂಪ್ಲೀಟ್ ಆಯ್ತಲ್ಲ. ಗಿರಿ ದರ್ಶನ ಕಂಪ್ಲೀಟ್ ಆಯ್ತು. ಬ್ರೋ ನಿಮ್ಗೆ ಹೆಂಗ ಅನಿಸ್ತಿದೆ ಬ್ರೋ? ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ರಿ ಬ್ರೋ. ಆಗ್ತಾ ಇಲ್ಲ ಕನ್ನಡ. ಇಷ್ಟೇ ಹೇಳಕ್ಕೆ ಬಿಡ್ತೀನಿ. ಎನಿವೆ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಗಿರಿ ಪ್ರದರ್ಶನ. ದರ್ಶನಕ್ಕೆ ಹೋಗ್ತಾ ಇದ್ದೇವೆ ಈಗ. ಫ್ರೆಶ್ ಅಪ್ ಆಗಿ ನೋಡ್ಬೇಕು. 7 o'clock ಹೋಗ್ತಾ ಇದ್ದೀವಿ. ಎಷ್ಟಾಗಿತ್ತು ಬರೋಕ್ಕೆ? ನಿಮಗೆ 3 hours. ಈಗ ನಾವು ದರ್ಶನ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಈಗ ಕಾಲು ಸುಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ. ಬಾಯ್ ಬಾಯ್.